ಈಗ ಅಂಗನವಾಡಿ ಕಾರ್ಯಕರ್ತೆ ಯಾವ ಒಮ್ಮೆ ಮಾತಾಡ್ತಾರೆ ಅವರಿಗೆ ರವಿ ಸುಬ್ರಹ್ಮಣ್ಯಂ ಅವರು ಏನ್ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು 8-10 ಬರುತ್ತೆ. ಆಯ್ತು, ನಾನು ಮಾನ್ಯ ಮಂತ್ರಿಗಳು ಏನ್ ಮನವಿ ಮಾಡ್ಕೊಂತೀವಿ ಅಂತಂದ್ರೆ, ಇಲ್ಲಿ ಮಹಾನಗರ ಪಾಲಿಕೆದು ಸಪರೇಟ್ ಆಗಿ ಒಂದು ಅಂಗನವಾಡಿ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಸರ್ಕಾರದಿಂದ ಬರುತ್ತೆ. ದಯಮಾಡಿ ಇಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಿಲ್ಲ, ಸ್ವಚ್ಛತೆಯನ್ನು ಕೂಡ ಕಾಪಾಡ್ತಿಲ್ಲ. ರವಿ ಸುಬ್ರಹ್ಮಣ್ಯ ಅವ್ರು ಹೇಳ್ದಂಗೆ ಅಲ್ಲಿ ಕೂಡ ಬಾಡಿಗೆ ಕೊಡಕ್ಕೂ ಕೂಡ ಆಗ್ತಿಲ್ಲ. ದಯಮಾಡಿ ಯಾರೋ ಒಂದು ಇಲ್ಲ ಮಹಾನಗರ ಪಾಲಿಕೆ ವಹಿಸ್ಕೋಬೇಕು ಅಂಗನವಾಡಿನ, ಇಲ್ಲ ಅಂತಂದ್ರೆ ಕಲ್ಯಾಣ ಇಲಾಖೆ ವಹಿಸ್ಕೋಬೇಕು. ಕೊಡಬೇಕು, ಅಲ್ಲಿ ಯಾರು ಬರ್ತಾ ಇದಾರೆ? ಯಾರೋ ಪಾಪ ಕೂಲಿ ನಾಲಿಗಳು ಮಾಡೋ ಮಕ್ಕಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಅದು 4-5 ಜನ ಬರ್ತಾ ಇದ್ದಾರೆ. ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಗೆ, ಒಳ್ಳೆ ಗುಣಮಟ್ಟದ ಅಲ್ಲಿ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಬೇಕು, ಗುಣಮಟ್ಟದ ಒಂದು ಆಹಾರವನ್ನ ಕೊಡಬೇಕು, ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಆ ದೃಷ್ಟಿಯಿಂದ ಮಾಡ್ತು ಅಂತಂದ್ರೆ ಅಲ್ಲಿ ಒಂದು ಒಳ್ಳೇದಾಗುತ್ತೆ ಅಂತ ಕೇಳ್ತೀನಿ. ಮಂತ್ರಿಗೆ ಅಂಗನವಾಡಿ ಕಾರ್ಯಕರ್ತೆ ಈಗಾಗಲೇ ಗೌರವಧನ ಬರೇ ಕಡಿಮೆ ಇರುವಂತದ್ದು 10,000 ಒಳಗೆ 8,000 ಇದೆ. ಅವರಿಗೆ ಹೆಚ್ಚು ವರ್ಕ್ ಗಳನ್ನು ಕೊಡ್ತಿದ್ದೇವೆ ನಾವು ಎಲ್ಲಾ ಡಿಪಾರ್ಟ್ಮೆಂಟ್. ಅಲ್ಲ ಮೇಡಮ್, ಅದು ಕೂಡ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಅವರಿಗೆ ಸಂಬಳ ಜಾಸ್ತಿ ಮಾಡಬೇಕು. ಅವರಿಗೆ ಪ್ರಶ್ನೆ ಬೇರೆ ಅಲ್ವಾ? ಅಲ್ಲ, ಅದು ಅವ್ರ ಮೇಡಮ್ ಮತ್ತೆ ಸಿಗುದಿಲ್ಲ, ಬೇಡ ಬೇಡ ನಮ್ಗೆ ಆಫೀಸಿಗೆ ಬರ್ಲಿ ಪುರ್ಸೋತಿಲ್ಲ. ನಿಮಗೆ ಗೊತ್ತು, ನಾವು ಮಂಗಳೂರಿಂದ ಬರ್ಬೇಕು ಎಷ್ಟು ಕಷ್ಟ ಉಂಟು. ಎಲ್ಲ ಬ್ಲಾಕ್, ಮೈಸೂರು ರೋಡ್ ಬ್ಲಾಕ್, ನಮ್ದು ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡೋದು, ನೀವು ಯಾರಿಗೂ ಅವಕಾಶ ಕೊಟ್ಟು ನಮ್ಮ ಮಹಿಳೆಯರಿಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದ. ಗ್ರಾಮೀಣ ಪ್ರದೇಶದ ಅಂಗನವಾಡಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಹೊಸ ಅಂಗನವಾಡಿಗಳಿಗೆ ಆದಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರ ಕಾಲದಿಂದ ಅನುದಾನ ಕೊಡಬೇಕಂತ ವಿನಂತಿ ಮಾಡ್ತಿದ್ದೇನೆ. ಹೊಸ ಅಂಗನವಾಡಿಗಳನ್ನ ಈಗಾಗಲೇ ನಾವು ಸುಮಾರು 2023ಕ್ಕೆ ಸುಮಾರು 4,000 ಹತ್ತತ್ರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಅದರಲ್ಲೂ ಬಸವನಗುಡಿಗೆ 5 ಅಂಗನವಾಡಿಗಳು ಬಂದಿದೆ. ಇಡೀ ಬೆಂಗಳೂರಿಗೆ 209 ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಗೌರವಧನ ಹೆಚ್ಚಳದ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದಿದೆ. 2017ರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನೇ ಈ ಒಂದು ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನ ಅವಾಗ ಮುಖ್ಯಮಂತ್ರಿ ಇದ್ದಾಗ ಏರಿಸಿದ್ದು, ಇನ್ನೂವರೆಗೂ ಯಾರು ಏರಿಸಲಿಲ್ಲ. ಈಗಲೂ ಕೂಡ ನಮ್ಮ ಎದುರುಗಡೆ, ನಮ್ಮ ಸರ್ಕಾರದ ಎದುರುಗಡೆ ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಫಿಲ್ ಮಾಡಿ, ಯಾಕೆಂದ್ರೆ ತುಂಬಾ ಡಿಪಾರ್ಟ್ಮೆಂಟ್ ಕಾರ್ಯಕರ್ತರು